ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಪಂಚರಾಜ್ಯ ಎಲೆಕ್ಷನ್ ರಿಸಲ್ಟ್ ಬಂದು ಆಲ್ರೆಡಿ ಒಂದು ವಾರ ಕೂಡ ಕಳೆದೋಯ್ತು. ಆದ್ರೆ ಕೇರಳದಲ್ಲಿ ಕಾಂಗ್ರೆಸ್ಗೆ ಇನ್ನು ರಾಜ್ಯದ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಫೈನಲ್ ಮಾಡೋಕೆನೆ ಆಗ್ತಾ ಇಲ್ಲ. ನೋಡಿ, ಅಸ್ಸಾಂನಲ್ಲಿ ಹೇಮಂತ್ ಬಿಶ್ವಾ ಶರ್ಮಾ ಸಿಎಂ ಆಗಿ ಕಂಟಿನ್ಯೂ ಆಗಿದ್ದಾರೆ. ಇನ್ನು ಪುದುಚೇರಿಯಲ್ಲಿ ಎನ್ ರಂಗಸ್ವಾಮಿ ಸಿಎಂ ಆಗಿ ಕಂಟಿನ್ಯೂ ಆಗಿದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಹೊಸ ಸಿಎಂ ಸುವೇಂದು ಅಧಿಕಾರಿ ಈಗಾಗಲೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ತಮಿಳುನಾಡಿನಲ್ಲೂ ಕೂಡ ಹೊಸ ಸಿಎಂ ಟಿವಿಕೆ ವಿಜಯ್ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಕೇರಳದಲ್ಲಿ ಮಾತ್ರ ಒಂದು ವಾರ ಕಳೆದು ಹೋದ್ರೂ ಕೂಡ ರಾಹುಲ್ ಗಾಂಧಿ ಆಗ್ಲಿ, ಸೋನಿಯಾ ಗಾಂಧಿ ಆಗ್ಲಿ, ಪ್ರಿಯಾಂಕಾ ವಾದ್ರಾ ಆಗ್ಲಿ ಇನ್ನು ಸಿಎಂ ಯಾರು ಅನ್ನೋದನ್ನ ಫೈನಲ್ ಮಾಡೋಕೆನೆ ಆಗ್ತಾ ಇಲ್ಲ. ಅಂದ್ರೆ ಜನ ಸ್ಪಷ್ಟ ಜನಾದೇಶ ಕೊಟ್ಟರು ಕೂಡ, ಫುಲ್ ಮೆಜಾರಿಟಿ ಕೊಟ್ಟಿದ್ರು ಕೂಡ ಕಾಂಗ್ರೆಸ್ನ ಒಳಜಗಳ ಯಾವ ಲೆವೆಲ್ ಅಲ್ಲಿ ಇದೆ ಅನ್ನೋದು ಇದ್ರಿಂದಾನೆ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಒಂದು ರಾಜ್ಯದ ಸಿಎಂ ಆಯ್ಕೆ ಮಾಡೋದಕ್ಕೆ ಕಾಂಗ್ರೆಸ್ಗೆ ಇಷ್ಟು ಕನ್ಫ್ಯೂಷನ್, ಇಷ್ಟು ಪ್ರಾಬ್ಲಮ್ಸ್ ಇದ್ರೆ ಇನ್ನು ಇಡೀ ದೇಶದ ರೆಸ್ಪಾನ್ಸಿಬಿಲಿಟಿ ಇವರ ಕೈಗೆ ಕೊಟ್ಟಿದ್ರೆ ಹೇಗಾಗುತ್ತೆ? ದೇಶ ನಡೆಸುವ ವಿಚಾರದಲ್ಲಿ ಕಾಂಗ್ರೆಸ್ ಹೇಗೆ ಸ್ಟೇಬಲ್ ಲೀಡರ್ಶಿಪ್ ಕೊಡುತ್ತೆ? ಕೇರಳದಲ್ಲಿ ಜನ UDF ಮತ್ತು ಕಾಂಗ್ರೆಸ್ಗೆ ಸ್ಪಷ್ಟ ಜನಾದೇಶ ಕೊಟ್ಟಿದ್ದಾರೆ. ಆದ್ರೆ ಕಾಂಗ್ರೆಸ್ ಅದನ್ನ ಸರಿಯಾಗಿ ರಿಸೀವ್ ಮಾಡೋಕೆ ಆಗ್ತಾ ಇಲ್ಲ. ಈಗ ನೋಡಿದ್ರೆ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಯಾರನ್ನ ಸಿಎಂ ಮಾಡಬೇಕು ಅಂತ ಡಿಸೈಡ್ ಮಾಡೋಕ್ಕೂ ಆಗ್ತಾ ಇಲ್ಲ. ಕೇರಳದಲ್ಲಿ ಈಗ 3 ಸಿಎಂ ಆಸ್ಪಿರೆಂಟ್ಸ್ ಇದ್ದಾರೆ. KC ವೇಣುಗೋಪಾಲ್, VD ಸತೀಶನ್, ರಮೇಶ್ ಚೆನ್ನಿತಾಲ. ಇವರ ಬೆಂಬಲಿಗರು ಈಗಾಗಲೇ ರಸ್ತೆಗೆ ಇಳಿದಿದ್ದಾರೆ. ಮತ್ತೆ ಈ ಪ್ರಾಬ್ಲಮ್ ಸರಿ ಮಾಡೋಕೆ ಹೈಕಮಾಂಡ್ ಕೈಯಲ್ಲೂ ಆಗಲ್ಲ ಅನ್ನುವ ಪರಿಸ್ಥಿತಿ ಕಾಣಿಸ್ತಾ ಇದೆ. ಇದರ ಮಧ್ಯೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ. ಅದು ಏನಂತ ನೋಡಿದ್ರೆ, ನಮ್ಮ ಕರ್ನಾಟಕದ ಸಿಎಂ ಮಾಡೆಲ್. ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, 2.5 ವರ್ಷ ಸಿದ್ದರಾಮಯ್ಯ ಅವರಿಗೆ, ಇನ್ನು ಉಳಿದ 2.5 ವರ್ಷ DK ಶಿವಕುಮಾರ್ ಅವರಿಗೆ ಅಂತ 50-50 ಫಾರ್ಮುಲಾ ಮಾಡಿದ್ರು. ಆದ್ರೆ ಈಗ ನೋಡಿದ್ರೆ 3 ವರ್ಷ ಆಗ್ತಾ ಬಂದ್ರು ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನ ಬಿಟ್ಕೊಟ್ಟೇ ಇಲ್ಲ. DK ಶಿವಕುಮಾರ್ ಪ್ರಯತ್ನವನ್ನ ಬಿಡ್ತಾ ಇಲ್ಲ. ಇವರ ಸಿಎಂ ಫೈಟ್ ಮಧ್ಯೆ ನಮ್ಮ ಕರ್ನಾಟಕದ ಸಿಚುವೇಶನ್ ಇವತ್ತು ವರ್ಸ್ಟ್ ಲೆವೆಲ್ಗೆ ಬಂದು ನಿಂತಿದೆ. ಇದು ಕರ್ನಾಟಕದ ಸಿಚುವೇಶನ್. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳೋ ಹಾಗೆ ಕೇರಳದಲ್ಲಿ ಕೂಡ ಸೇಮ್ ಮಾಡೆಲ್ ಫಾಲೋ ಮಾಡೋದು, ಅದು ಹೇಗೆ ಮಾಡಬಹುದು? ಯಾಕಂದ್ರೆ ಕೇರಳದಲ್ಲಿ 2 ಜನ ಸಿಎಂ ಆಸ್ಪಿರೆಂಟ್ಸ್ ಇದ್ದಾರೆ. KC ವೇಣುಗೋಪಾಲ್, VD ಸತೀಶನ್, ರಮೇಶ್ ಚೆನ್ನಿತಾಲ. ಹಾಗಾದ್ರೆ ಈಗ ಕೇರಳದಲ್ಲಿ 5 ವರ್ಷನ 3 ಪಾರ್ಟ್ ಆಗಿ ಡಿವೈಡ್ ಮಾಡ್ತಾರಾ? ಇದು ಕಾಂಗ್ರೆಸ್ ಗವರ್ನೆನ್ಸ್ ಮಾಡೆಲಾ? ಇದಕ್ಕೇನಾ ಜನ ನಿಮ್ಗೆ ಎಲೆಕ್ಟ್ ಮಾಡಿದ್ದು? ಕರ್ನಾಟಕವನ್ನ ಆಲ್ರೆಡಿ 50-50 ಫಾರ್ಮುಲಾ ಹಾಕಿ ಕಾಂಗ್ರೆಸ್ ಬರ್ಬಾದ್ ಮಾಡಿದ್ದು ಆಗಿದೆ. ಈಗ ಕೇರಳವನ್ನು ಕೂಡ ಅದೇ ಸಿಚುವೇಶನ್ಗೆ ತಳ್ಳೋಕೆ ಹೊರಟಿದ್ಯಾ ಅನ್ನುವ ಪ್ರಶ್ನೆ. ಭಾನುವಾರ ಬೆಂಗಳೂರಿಗೆ ಪ್ರಧಾನಿ ಮೋದಿಜಿ ಆಗಮಿಸಿದ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಅನ್ನ ಲೇವಡಿ ಮಾಡಿ ಮಾತಾಡಿದ್ರು. ಮೊದಲು ಈ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ. ये मैं देख रहा हूं, इनकी इकोसिस्टम तमिलनाडु में प्रक्रिया चल रही थी और इनकी इकोसिस्टम दिल्ली में बैठे बैठे देश को गुमराह करते थे कि देखो 4 तारीख को नतीजे आ गए, 5 हो गई, 6 हो गई, 7 हो गई, 8 हो गई, तमिलनाडु में सरकार नहीं बन रही है। अरे भाई, केरल में तो पूर्ण बहुमत है, वहां तो बना लो। ये इकोसिस्टम केरल के लिए चुप है, नेता नहीं तर्क पर रहे। 2.5 साल की फॉर्मूला करे कि 1-1 साल के 5 मुख्यमंत्री की फॉर्मूला करे, अभी तक उनको नतीजा हाथ नहीं लग रहा है। और अपने पार्टी के नेताओं को भी वादे करना और फिर पीठ में छुरा भोंकना। छत्तीसगढ़ में वही किया, राजस्थान में वही किया, कर्नाटका में अभी भी वो खेल चल रहा है। अब केरला की बारी है। साथियों, हिमाचल में तो
कांग्रेस सरकार के हालत सुनकर के आप हैरान हो जाओगे। ये इनकी इकोसिस्टम है, मीडिया वाले बाहर बात आने नहीं देते। हिमाचल की हालत ये है, वे सरकारी कर्मचारियों को उनकी सैलरी तक नहीं दे पा रहे हैं। इधर तेलंगाना में क्या हाल है? किसानों को आत्महत्या के लिए मजबूर होना पड़ रहा है। यानी कांग्रेस जहां पर भी है, वहां या तो शाही दरबार की खातिरदारी में खजाने की लूट हो रही है या लूटे हुए पैसों के लिए झगड़ा हो रहा है। ಕಾಂಗ್ರೆಸ್ ಅಧಿಕಾರದಲ್ಲಿರುವ ಕಡೆ ಎಲ್ಲಾ ಸರ್ಕಾರಗಳು ನಾಟ್ ಸೇಫ್. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಒಳಜಗಳ ಬಿಟ್ಟು ಬೇರೆ ಏನೂ ಇಲ್ಲ. ಕೇರಳ ಕಾಂಗ್ರೆಸ್ ಸಿಎಂ ಸೆಲೆಕ್ಟ್ ಮಾಡೋಕೆ ಆಗ್ತಾ ಇಲ್ಲ. ಹಿಮಾಚಲ್ ಪ್ರದೇಶ ಮತ್ತು ತೆಲಂಗಾಣ ಗ್ಯಾರಂಟಿ ಹಣ ಮ್ಯಾನೇಜ್ ಮಾಡೋಕೆ ಆಗದೆ ಸರ್ಕಾರಗಳೇ ಅಭದ್ರವಾಗಿದೆ. ಸೊ ಕಾಂಗ್ರೆಸ್ ಸಿಎಂ ಕುರ್ಚಿ ಎಲ್ಲಿ ಕೂಡ ಭದ್ರವಾಗಿಲ್ಲ. ಕಾಂಗ್ರೆಸ್ ತರಹದ ಪಾರ್ಟಿ ಒಂದು ಸಿಎಂ 1 ವರ್ಷಕ್ಕೆ ಅನ್ನುವ ನೀತಿಯ ಮೇಲೆ ವರ್ಕೌಟ್ ಆಗ್ತಾ ಇರಬಹುದು ಅಂತ ವ್ಯಂಗ್ಯ ಮಾಡಿದ್ರು. ಇವತ್ತು ಕೇರಳದಲ್ಲಿ ಒಳಜಗಳ ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ ಪೋಸ್ಟರ್ ವಾರ್ ಕೂಡ ಶುರು ಆಗಿದೆ. ಸೊ ಈಗ ಎಲ್ಲರಿಗೆ ಇರುವ ಪ್ರಶ್ನೆ ಏನಂದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಇಷ್ಟು ವೀಕ್ ಯಾಕೆ? ಒಬ್ಬ ಸಿಎಂ ಚೂಸ್ ಮಾಡುವ ಕೆಪಾಸಿಟಿ ಕೂಡ ಹೈಕಮಾಂಡ್ಗೆ ಇಲ್ವಾ? ಬಹುಶಃ ಇದು ವೀಕ್ ಲೀಡರ್ಶಿಪ್ ಪರಿಣಾಮ ಇರಬಹುದು. ಕಾಂಗ್ರೆಸ್ನಲ್ಲಿ ಲೀಡರ್ಶಿಪ್ ಪ್ರಾಬ್ಲಮ್ ಇದೆ ಫಸ್ಟ್ ಟೈಮ್ ಏನೂ ಅಲ್ಲ. ಪ್ರತಿ ಸ್ಟೇಟ್ ನಲ್ಲಿ ಕೂಡ ಕಾಂಗ್ರೆಸ್ ಸೋಲ್ತಾ ಇರೋದು, ಅದೇ ಬಿಜೆಪಿಯನ್ನ ಮತ್ತೆ ಮತ್ತೆ ಆಯ್ಕೆ ಮಾಡ್ತಾ ಇರೋದು. ಒಟ್ಟಾರೆಯಾಗಿ ಕೇರಳ ಕಾಂಗ್ರೆಸ್ನ ಈ ಗೊಂದಲ ಒಂದು ವಿಚಾರವನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಇವತ್ತು ಕಾಂಗ್ರೆಸ್ ಪಾರ್ಟಿಯ ದೊಡ್ಡ ಪ್ರಾಬ್ಲಮ್ ಬಿಜೆಪಿ ಅಲ್ಲ, ಮೋದಿಜಿ ಕೂಡ ಅಲ್ಲ. ಅವರ ದೊಡ್ಡ ಪ್ರಾಬ್ಲಮ್ ಅವರದ್ದೇ ಒಳಜಗಳ ಮತ್ತು ವೀಕ್ ಲೀಡರ್ಶಿಪ್. ಒಬ್ಬ ಸಿಎಂ ಆಯ್ಕೆ ಮಾಡಕ್ಕೆ ಆಗದೆ ಇಷ್ಟು ಡ್ರಾಮಾ, ಇಷ್ಟು ಮೀಟಿಂಗ್ಸ್, ಇಷ್ಟು ಪವರ್ ಗೇಮ್ ಇದ್ರೆ ಇನ್ನು ದೇಶದ ನಾಯಕತ್ವದ ವಿಚಾರದಲ್ಲಿ ಜನ ಹೇಗೆ ಇವರನ್ನ ನಂಬ್ತಾರೆ? ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕೇರಳದಲ್ಲಿ ಸ್ಟೇಬಲ್ ಗವರ್ಮೆಂಟ್ ಕೊಡುತ್ತಾ, ಅಥವಾ ಜಸ್ಟ್ ಲೈಕ್ ಕರ್ನಾಟಕ ಅಲ್ಲೂ ಕೂಡ ಪವರ್ ಸ್ಟ್ರಗಲ್ ಶುರುವಾಗುತ್ತಾ? ಕಾದು ನೋಡೋಣ. ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.